ಬಹಳ ಹಿಂದೆ ಸಹ್ಯಾದ್ರಿಯ ಬೆಟ್ಟಗಳಲ್ಲಿ ನೆಲೆಸಿದ್ದ ಸುಂದರವಾದ ಶಿರಸಿ ಪಟ್ಟಣದಲ್ಲಿ ಪ್ರತಿ ಮುಂಜಾನೆಯೂ ದೇವಸ್ಥಾನದ ಗಂಟೆಗಳ ಮೊಳಗಿನೊಂದಿಗೆ ಆರಂಭವಾಗುತ್ತಿತ್ತು. ಮಾರಿಕಾಂಬೆ ದೇವಸ್ಥಾನವು ಪಟ್ಟಣದ ಮಧ್ಯದಲ್ಲಿ ನಿಂತು ತನ್ನ ಮಕ್ಕಳಂತೆ ಜನರನ್ನು ನೋಡಿಕೊಳ್ಳುತ್ತಿತ್ತು. ಈ ಪಟ್ಟಣದಲ್ಲಿ ಒಬ್ಬ ಮುಸ್ಲಿಂ ವ್ಯಾಪಾರಿ ಇದ್ದನು. ಅವನು ಬಣ್ಣ ಬಣ್ಣದ ಗಾಜಿನ ಬಳೆಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದನು. ಪ್ರತಿ ಮುಂಜಾನೆ ಅವನು ತನ್ನ ಮರದ ಪೆಟ್ಟಿಗೆಯೊಂದಿಗೆ ಬೀದಿಗಳಲ್ಲಿ ನಡೆಯುತ್ತಿದ್ದನು ಮತ್ತು ಮಹಿಳೆಯರು ಅವನ ಸುತ್ತ ಸೇರುತ್ತಿದ್ದರು. ಅವನ ಬಳೆಗಳು ಎಲ್ಲರಿಗೂ ಪ್ರಿಯವಾಗಿದ್ದವು. ಬೆಂಕಿಯಂತೆ ಕೆಂಪು, ಎಲೆಯ ಎಲೆಗಳಂತೆ ಹಸಿರು, ಸೂರ್ಯಾಸ್ತದಂತೆ ಚಿನ್ನದ ಬಣ್ಣ ಮತ್ತು ಸೂರ್ಯನ ಬೆಳಕಿನಲ್ಲಿ ಮಿನುಗುವ ನವಿರಾದ ಬಳೆಗಳು. ಅವನು ದಯಾಳು ಮತ್ತು ಪ್ರಾಮಾಣಿಕ ವ್ಯಾಪಾರಿ ಎಂದು ಪ್ರಸಿದ್ಧನಾಗಿದ್ದನು. ಅವನು ಎಂದೂ ಯಾರನ್ನೂ ಮೋಸಗೊಳಿಸುತ್ತಿರಲಿಲ್ಲ ಮತ್ತು ಅವನ ಬೆಲೆಗಳು ನ್ಯಾಯಯುತವಾಗಿದ್ದವು. ಶಿರಸಿಯ ಮಹಿಳೆಯರು ಅವನನ್ನು ನಂಬಿದ್ದರು ಮತ್ತು ಅವನು ಎಲ್ಲರನ್ನೂ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದನು. ಪ್ರತಿದಿನ ಅವನ ದಾರಿಯು ಮಾರಿಕಾಂಬೆ ದೇವಸ್ಥಾನದ ಮುಂದೆಯೇ ಹಾದು ಹೋಗುತ್ತಿತ್ತು. ಅವನು ಗಂಟೆಗಳನ್ನು ಕೇಳುತ್ತಿದ್ದನು, ಭಕ್ತರನ್ನು ನೋಡುತ್ತಿದ್ದನು. ಆದರೆ ಬೇರೆ ಧರ್ಮದವನಾದ್ದರಿಂದ ಅವನು ಎಂದೂ ಒಳಗೆ ಹೋಗುತ್ತಿರಲಿಲ್ಲ. ಆದರೂ ದೇವಸ್ಥಾನದ ಬಗ್ಗೆ ಏನೋ ಒಂದು ಅವನನ್ನು ಯಾವಾಗಲೂ ಒಂದು ಕ್ಷಣ ನಿಲ್ಲಿಸುತ್ತಿತ್ತು. ಒಂದು ಮಧ್ಯಾಹ್ನ ಅವನು ದೇವಸ್ಥಾನದ ಬೀದಿಯದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅವನಿಗೆ ಏನೋ ವಿಶೇಷ ಕಂಡಿತು. ಒಬ್ಬ ಯುವತಿ ಒಬ್ಬಂಟಿಯಾಗಿದ್ದಳು, ಕಾಯುತ್ತಿದ್ದಳು. ಅವಳು ಬಹಳ ಸುಂದರವಾಗಿದ್ದಳು ಮತ್ತು ಸರಳವಾಗಿ ಉಡುಗೆ ತೊಟ್ಟಿದ್ದಳು. ಆದರೆ ಅವಳ ಉಪಸ್ಥಿತಿಯಲ್ಲಿ ಏನೋ ವಿಭಿನ್ನತೆ ಇತ್ತು, ಅವನು ವಿವರಿಸಲಾಗದಂಥದ್ದು. ಅವಳು ಅವನನ್ನು ಸೌಮ್ಯವಾಗಿ ಕರೆದಳು. ಬಳೆ ವ್ಯಾಪಾರಿ, ನನಗೆ ಕೆಲವು ಬಳೆಗಳನ್ನು ಕೊಡುವಿರಾ? ಅವಳ ಧ್ವನಿ ಮೃದುವಾಗಿತ್ತು, ದೂರದ ದೇವಸ್ಥಾನದ ಗಂಟೆಗಳ ನಾದದಂತೆ. ಅವನು ಹಿಂಜರಿಕೆಯಿಲ್ಲದೆ ಅವಳ ಬಳಿಗೆ ಹೋದನು, ಏಕೆಂದರೆ ಅವಳ ಕರುಣೆಯು ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿತ್ತು. ಅವನು ಸಂತೋಷದಿಂದ ತನ್ನ ಪೆಟ್ಟಿಗೆಯನ್ನು ತೆರೆದನು. ಆ ಯುವತಿಯು ಬಣ್ಣ ಬಣ್ಣದ ಬಳೆಗಳನ್ನು ನೋಡಿದಳು. ಹಸಿರು, ಚಿನ್ನದ ಬಣ್ಣ, ಮಿನುಗುವ ಗಾಜಿನ ಬಳೆಗಳು. ಆದರೆ ಅವಳ ಕಣ್ಣುಗಳು ಒಂದು ಜೋಡಿ ಕೆಂಪು ಬಳೆಗಳ ಮೇಲೆ ನಿಂತವು. ಅವಳು ಅವುಗಳನ್ನು ಎತ್ತಿಕೊಂಡಳು ಮತ್ತು ಅವು ಮಧ್ಯಾಹ್ನದ ಸೂರ್ಯನ ಬೆಳಕಿನಲ್ಲಿ ಬೆಂಕಿಯಂತೆ ಹೊಳೆದವು. ಅವನು ಅವಳ ಮಣಿಕಟ್ಟುಗಳಿಗೆ ಬಳೆಗಳನ್ನು ಹಾಕಲು ಸಹಾಯ ಮಾಡಿದನು. ಅವನ ಬಿರುಸಾದ ಕೈಗಳು ಎಚ್ಚರಿಕೆಯಿಂದ ಮೃದುವಾಗಿದ್ದವು. ಬಳೆಗಳು ಪರಿಪೂರ್ಣವಾಗಿ ಜಾರಿ ಕುಳಿತವು, ಅವಳಿಗಾಗಿಯೇ ಮಾಡಿದಂತೆ. ಅವಳು ಅವುಗಳನ್ನು ನೋಡಿ ನಗುತ್ತಿದ್ದಳು. ಆ ನಗುವು ಇಡೀ ಬೀದಿಯನ್ನು ಬೆಳಗಿದಂತೆ ತೋರುತ್ತಿತ್ತು. ಮರೆಗಳನ್ನು ಹಾಕಿಕೊಂಡ ನಂತರ ಆ ಯುವತಿಯು ನಗುತ್ತಾ ಹೇಳಿದಳು, ನನ್ನ ಬಳಿ ಈಗ ಹಣವಿಲ್ಲ. ದೇವಸ್ಥಾನದ ಪೂಜಾರಿಯ ಬಳಿಗೆ ಹೋಗಿ ತಾಯಿಯು ಬಳೆಗಳಿಗೆ ಹಣ ಕೊಡುವಳು ಎಂದು ಹೇಳು. ಬಳೆ ವ್ಯಾಪಾರಿಯು ಗೊಂದಲಕ್ಕೊಳಗಾದನು. ಅವಳ ಅರ್ಥವೇನು? ಅವನಿಗೆ ಹೇಳು, ಮಾರಿಕಾಂಬೆಯು ಬಳೆಗಳನ್ನು ತೆಗೆದುಕೊಂಡಳು ಎಂದು. ಅವಳು ದೇವಸ್ಥಾನದ ಕಡೆಗೆ ತೋರಿಸಿ ಮತ್ತೆ ಹೇಳಿದಳು, ಅವನಿಗೆ ಹೇಳು, ಮಾರಿಕಾಂಬೆಯು ಬಳೆಗಳನ್ನು ತೆಗೆದುಕೊಂಡಳು ಎಂದು. ಆ ಹೆಸರು ಅವಳ ತುಟಿಗಳಿಂದ ಅಷ್ಟು ಭಕ್ತಿಯಿಂದ ಹೊರಬಿತ್ತು, ವ್ಯಾಪಾರಿಯ ಬೆನ್ನುಮೂಳೆಯಲ್ಲಿ ಒಂದು ನಡುಕ ಓಡಿತು. ನಂತರ ಅವಳು ಸದ್ದಿಲ್ಲದೆ ದೇವಸ್ಥಾನದ ಕಡೆಗೆ ನಡೆದಳು. ಅವಳು ದೇವಸ್ಥಾನದ ಕಡೆಗೆ ನಡೆಯುವುದನ್ನು ಅವನು ನೋಡಿದನು. ಅವಳು ಪ್ರವೇಶದ್ವಾರದ ಮೂಲಕ ಹೋದಳು ಮತ್ತು ನಂತರ ಕ್ಷಣಗಳಲ್ಲಿ ಅವಳು ಕಣ್ಮರೆಯಾದಳು. ಅವನು ದೇವಸ್ಥಾನದ ಅಂಗಳಕ್ಕೆ ನಡೆದುಕೊಂಡು ಹೋದನು. ಸುತ್ತಲೂ ನೋಡಿದನು, ಆದರೆ ಯಾರೂ ಇರಲಿಲ್ಲ. ಆ ಯುವತಿಯು ಗಾಳಿಯಲ್ಲಿ ಕರಗಿದಂತೆ ಮಾಯವಾಗಿದ್ದಳು. ಬಳೆ ವ್ಯಾಪಾರಿಯು ಆ ಯುವತಿಗಾಗಿ ಹುಡುಕಿದನು, ಆದರೆ ಅವಳು ಎಲ್ಲೂ ಸಿಗಲಿಲ್ಲ. ಆದರೂ ಅವನು ಅವಳ ಮಾತುಗಳನ್ನು ನೆನಪಿಸಿಕೊಂಡನು. ಆದ್ದರಿಂದ ಅವನು ದೇವಸ್ಥಾನದ ಪೂಜಾರಿಯ ಬಳಿಗೆ ಹೋಗಿ ಹೇಳಿದನು, ಒಬ್ಬ ಯುವತಿಯು ಇಲ್ಲಿ ಹಣ ಪಡೆಯಲು ಕೇಳಿದಳು, ತಾಯಿಯು ಕೊಡುವಳು ಎಂದು ಅವಳು ಹೇಳಿದಳು. ಪೂಜಾರಿಯು ಗೊಂದಲದಿಂದ ನೋಡಿದನು. ಇಲ್ಲಿಗೆ ಯಾವ ಯುವತಿಯೂ ಬರಲಿಲ್ಲ ಎಂದು ಅವನು ಹೇಳಿದನು. ಬಳೆ ವ್ಯಾಪಾರಿಯು ಒತ್ತಾಯಿಸಿದನು, ಆದರೆ ಅವಳು ನನ್ನನ್ನು ಬರಲು ಹೇಳಿದಳು. ಮಾರಿಕಾಂಬೆಯು ಬಳೆಗಳನ್ನು ತೆಗೆದುಕೊಂಡಳು ಎಂದು ಅವಳು ಹೇಳಿದಳು. ಪೂಜಾರಿಗೆ ಆಶ್ಚರ್ಯ ಮತ್ತು ಸ್ವಲ್ಪ ಕಿರಿಕಿರಿಯಾಯಿತು. ದೇವತೆಗೆ ಹೇಗೆ ಬಳೆಗಳನ್ನು ಹಾಕುವುದು ಎಂದು ಅವನು ಹೇಳಿದನು. ಇದು ಅಸಂಬದ್ಧ. ವಿಷಯವನ್ನು ಬಗೆಹರಿಸಲು ಪೂಜಾರಿಯು ದೇವಸ್ಥಾನದ ಗರ್ಭಗುಡಿಯನ್ನು ತೆರೆಯಲು ನಿರ್ಧರಿಸಿದನು.
ಯಾವ ಯುವತಿಯೂ ಇಲ್ಲಿ ಬರಲಿಲ್ಲ ಎಂದು ನಾನು ನಿನಗೆ ತೋರಿಸುತ್ತೇನೆ ಎಂದು ಅವನು ಹೇಳಿದನು. ಆದರೆ ಅವನ ಕೈಗಳು ಬಾಗಿಲಿಗೆ ತಾಗಿದಾಗ ಅವನಿಗೆ ಒಂದು ವಿಚಿತ್ರ ಭಾವನೆ ಬಂದಿತು. ಒಳಗೆ ಏನೋ ಚಮತ್ಕಾರವೂ ಕಾಯುತ್ತಿದೆಯೇನೋ ಎಂಬಂತೆ. ಬಾಗಿಲುಗಳು ತೆರೆದಾಗ ಎಲ್ಲರೂ ಆಘಾತದಿಂದ ಸ್ತಬ್ಧರಾದರು. ಗರ್ಭಗುಡಿಯೊಳಗೆ ಶ್ರೀ ಮಾರಿಕಾಂಬೆ ದೇವಿಯ ವಿಗ್ರಹವು ತನ್ನ ಕೈಗಳಿಗೆ ಹೊಚ್ಚ ಕೆಂಪು ಗಾಜಿನ ಬಳೆಗಳನ್ನು ಹಾಕಿಕೊಂಡಿತ್ತು. ವ್ಯಾಪಾರಿಯು ಆ ಯುವತಿಗೆ ಕೊಟ್ಟ ಅದೇ ಬಳೆಗಳು. ಬಳೆಗಳು ದೀಪದ ಬೆಳಕಿನಲ್ಲಿ ಮಿನುಗುತ್ತಿದ್ದವು, ಕ್ಷಣಗಳ ಹಿಂದೆಯೇ ಹಾಕಿದಂತೆ. ಪೂಜಾರಿಯು ಭಕ್ತಿಯಿಂದ ನೆಲಕ್ಕೆ ಬಿದ್ದನು. ಅವನ ಮುಖದಲ್ಲಿ ಕಣ್ಣೀರು ಹರಿಯಿತು. ಅವನಿಗೆ ಈಗ ಅರ್ಥವಾಯಿತು, ಆ ಯುವತಿಯು ಸ್ವಯಂ ದೇವಿಯೇ ಹೊರತು ಬೇರೆ ಯಾರೂ ಅಲ್ಲ. ಮಾರಿಕಾಂಬೆಯು ಅವರ ಮಧ್ಯೆ ನಡೆದಾಡಿದ್ದಳು. ತನ್ನ ಸೇವೆ ಮಾಡಲು ಒಬ್ಬ ಸಾಧಾರಣ ಬಳೆ ವ್ಯಾಪಾರಿಯನ್ನು ಆರಿಸಿಕೊಂಡಿದ್ದಳು. ತನ್ನ ಕೃಪೆಯ ಸಂಕೇತವಾಗಿ ಅವನ ಬಳೆಗಳನ್ನು ಧರಿಸಿದ್ದಳು. ಪೂಜಾರಿಯು ತಕ್ಷಣವೇ ಬಳೆ ವ್ಯಾಪಾರಿಗೆ ಬಳೆಗಳ ಹಣವನ್ನು ಕೊಟ್ಟು ತನ್ನ ಸಂದೇಹಕ್ಕಾಗಿ ಕ್ಷಮೆಯಾಚಿಸಿದನು. ಆ ದಿನದಿಂದ ಪಟ್ಟಣದ ಜನರು ಮುಸ್ಲಿಂ ವ್ಯಾಪಾರಿಯನ್ನು ಬಹಳವಾಗಿ ಗೌರವಿಸಿದರು. ದೇವಿಯೇ ಅವನನ್ನು ತನ್ನ ಸೇವೆಗಾಗಿ ಆರಿಸಿಕೊಂಡಿದ್ದಾಳೆ ಎಂದು ಜನರು ಅರ್ಥ ಮಾಡಿಕೊಂಡರು. ಭಕ್ತಿಯು ಎಲ್ಲಾ ಗಡಿಗಳನ್ನು ಮೀರಿತ್ತು. ಇಂದಿಗೂ ಮಾರಿಕಾಂಬೆ ಜಾತ್ರೆಯ ಸಮಯದಲ್ಲಿ ಭಕ್ತರು ದೇವಿಗೆ ಗಾಜಿನ ಬಳೆಗಳನ್ನು ಅರ್ಪಿಸುತ್ತಾರೆ. ಆ ಚಮತ್ಕಾರದ ದಿನವನ್ನು ಎಲ್ಲರಿಗೂ ನೆನಪಿಸುವ ಸಂಪ್ರದಾಯವಿದು. ದೇವರು ಧರ್ಮ, ಜಾತಿ ಅಥವಾ ಸ್ಥಾನಮಾನವನ್ನು ನೋಡುವುದಿಲ್ಲ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ನಿಜವಾದ ಭಕ್ತಿ ಮತ್ತು ದಯೆಯೇ ದೇವರನ್ನು ತಲುಪುತ್ತವೆ. ಅವಳು ತಾನು ಬಯಸಿದ ಯಾವುದೇ ರೂಪದಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ಯಾರ ಹೃದಯ ಶುದ್ಧವಾಗಿದೆಯೋ ಅವರಿಗೆ. ಜೈ ಮಾರಿಕಾಂಬೆ ದೇವಿ.